ಎತ್ಲ ಹೊಂಟಿದ್ವಿ ಇರ್ತಾ ಬರ್ಡ್ಸ್ ನೋಡಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಈವ್ನಿಂಗ್ ಟೈಮಲ್ಲಿ ನಮ್ಮ ಸಿರ್ಸಿ ಸುತ್ತಮುತ್ತ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಸುಮಾರು ದಿವಸದಿಂದ ಮುಂಡಿಗೆಕೆರೆ ಪಕ್ಷಿಧಾಮಕ್ಕೆ ಹೋಗೋಣ ಅಂತ ಇದ್ವಿ. ಮುಂಡಿಗೆಕೆರೆ ಪಕ್ಷಿಧಾಮ ಇದೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ದೇವಕೆರೆ, ಮೂಲೆಮನೆ, ದೇವಕೆರೆ, ಸೋಮನ, ಕಡವೆ ಹತ್ಲಾಗೆ ಕಡವೆ ಕಾಸು. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋದ ವರ್ಷನೇ ಸಹಸ್ರಲಿಂಗ ಹೋದಾಗ ಹೋಗೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿಂದ ಹೋಗೋದು ಸ್ವಲ್ಪ ಕಷ್ಟ ಆಯಿತು, ನಡ್ಕೊಂಡು ಹೋಗಬೇಕಿತ್ತು. ಸಹಸ್ರಲಿಂಗ ಬ್ರಿಡ್ಜಿಂದ ಆ ಕಡೆ ಹೋಗಬೇಕು ಅಂತ ಹೇಳಿದರು, ಆಮೇಲೆ ಹೋಗಿರಲಿಲ್ಲ. ಇವಾಗ ಕಡವೆ ಕ್ರಾಸಿಂದ ಒಳಗಡೆ ಬಂದುಬಿಟ್ಟು ಸೌಂದರ್ಯ ರೋಡಲ್ಲಿ ಬಂದ್ವಿ. ಗೂಗಲ್ ಮ್ಯಾಪ್ ಹಾಕೊಂಡು ಬಂದರೆ ನೀಟಾಗಿ ರೋಡ್ ತೋರಿಸುತ್ತೆ. ಇಲ್ಲಿ ಒಂದು 2-3 ಕಡೆಯಿಂದ ಬರ್ಬೋದು ಅನಿಸುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಹೇಳೋಕ್ಕೆ ಗೊತ್ತಾಗಲ್ಲ, ಗೂಗಲ್ ಮ್ಯಾಪ್ ರೆಫರ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ನಿಲ್ಸಲು ಗೊತ್ತಿಲ್ಲ, ವಾಪಸ್ ವ್ಯವಸ್ಥೆ ತಗೊಂಡು ಗೊತ್ತಿಲ್ಲ, ಹೋದ್ಮೇಲೆ ಹೋಗ್ತದೆ ಕಬ್ಬಡ ಜಾಗ ಇದಾಗಿತ್ತು ಅವ್ನು ತೋರಿಸಿದ್ದು. ಎಷ್ಟು ಸ್ಕ್ರ್ಯಾಚ್ ಆಗ್ತದೆ, ಸ್ಕ್ರ್ಯಾಚ್ ಆಗ್ತಿಲ್ಲ. ಎಲ್ಲಿ ಅಡಿಗೆ ಆಗಿತ್ತು ಅಲ್ಲೇ ಬಂತಲ್ಲ, ಅಲ್ಲೇ ಕಾಣುತ್ತೆ ಬಿಡು. ಹೊಳು ಇದು ಕಟ್ಟಿದೆ, ಇಲ್ಲೇ ಬೋರ್ಡು ಇದ್ದಿದ್ದು ನಾಗರಾವಲ್ಲ ಇದ್ದು ಬೋರ್ಡ್ ಇದ್ದಿದ್ದು ಕರಿ ಬಂದು ಸಾಕಲ್ಲ ತಿರ್ಸಲು ಜಾಗಿತ್ತು. ಇಲ್ಲಿ ಕುಳಿತು ಪಿಳ್ಳೆ ಹಣ್ಣು, ಚೆಳ್ಳೆ ಹಣ್ಣು ಎಷ್ಟೆಲ್ಲ ಇದ್ದು ನೋಡು. ಮುಂಡಿ ಆ ಕೆರೆ ನಡದು 4 ಎಕರೆ ಇದ್ದಡ ಮುಂಡಿಗೆ ಕೆರೆ ತಗೊಳ್ಳೆ ತಗೊಳ್ಳೆ. ಏಯ್ ಮಂಗಣ್ಣ, ಇಲ್ಲಿ ನೋಡ್ರು ಪಿಳ್ಳೆ ಹಣ್ಣು, ಚಳ್ಳೆ ಹಣ್ಣು ಎಲ್ಲ ಇದೆ ಇಲ್ಲಿ. ಕಾಳಿ ಕಾಳಿ ಇಲ್ಲಿದ್ದು ಕೊಯ್ಕೊಳತ್ತು ಕೆಳಗೆ ಇದ್ದು ನೋಡು. ನಾವಿವತ್ತು ಮುಂಡಿಗೆಕೆರೆ ಪಕ್ಷಿಧಾಮಕ್ಕೆ ಬಂದಿದ್ದೀವಿ. ನೋಡಿ ವ್ಯೂ ಪಾಯಿಂಟ್ ಇದೆ ಒಂದು, ಅಲ್ಲಿ ಹೋಗೋಣ ಬನ್ನಿ. ಫಸ್ಟ್ ಟೈಮ್ ನಾವು ಬಂದಿರೋದು ಇಲ್ಲಿ. ನೋಡಿ ಬರ್ಕೊಂಡಿದೆ ಮುಂಡಿಗೆಕೆರೆ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ. ನೋಡು, ಸಿರ್ಸಿಯಿಂದ ಸುಮಾರು ಒಂದು 16 ಕಿಲೋಮೀಟ್ರ್ ಆಗುತ್ತೆ. ಬಂದಿರೋ ರೂಟ್ ಅಂತೂ ನೋಡಿದ್ರಲ್ಲ, ಅದಕ್ಕಿಂತ ನೀವು ಗೂಗಲ್ ಮ್ಯಾಪಲ್ಲಿ ಮುಂಡಿಗೆಕೆರೆ ಅಂತ ಹಾಕಿದರೆ ಕ್ಲೀನಾಗಿ ಇಲ್ಲೇ ತಗೊಬಂದು ಬಿಡುತ್ತೆ ನಿಮಗೆ. ಸೋಂದ ಗ್ರಾಮ 4 ಎಕರೆಗಳಲ್ಲಿ ಈ ಪಕ್ಷಿಧಾಮ ಇದೆ ಅಂತ ಹಾಕಿದ್ದಾರೆ. ಬಟ್ ಕೆರೆ ಅಂತೂ ಸಣ್ಣದಾಗಿದೆ, ಮತ್ತು ಮುಂಡಿಗೆ ಗಿಡಗಳಲ್ಲಿ ಹಕ್ಕಿಗಳೆಲ್ಲ ಮೊಟ್ಟೆ ಇಟ್ಟು ಅಲ್ಲಿ ಪಕ್ಷಿಗಳಿರುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ನಾವು ಹೋದಾಗ ಜಾಸ್ತಿ ಪಕ್ಷಿ ಏನು ಇರಲಿಲ್ಲ, ಒಂದು 5-6 ಪಕ್ಷಿ ಕಂಡಿದ್ರೆ ಹೆಚ್ಚು. ಸುಮಾರು ಹೋದವರೆಲ್ಲ ಕೂಡ ಅದೇ ಥರ ರಿವ್ಯೂ ಹಾಕಿದ್ದಾರೆ, ನೋಡ್ಬೋದು ನೀವು ಗೂಗಲ್ಲೂ ಕೂಡ. ಬಟ್ ನೇಚರ್ ಮಧ್ಯೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗೋದವ್ರಿಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ. ಮತ್ತೇನು ಜಾಸ್ತಿ ಏನಿಲ್ಲ, ಅದೊಂದು ದೊಡ್ಡ ಬೆಟ್ಟ, ಎಲ್ಲ ಕಡೆ ಇಂಗು ಗುಂಡಿಗಳು ಹಾಗೆ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ವ್ಯೂ ಪಾಯಿಂಟೇ ಒಂಥರ ಚೆನ್ನಾಗಿದೆ. ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಳೆ ಬರುವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ಕಸ ಹಾಕೋದಂತೂ ಬಿಡೋದಿಲ್ಲ. ಸೊ ಈ ಪ್ಲೇಸನ್ನು ಹೇಳ್ಬೇಕೋ ಬೇಡೋ ಅಂತ ಅಂದ್ಕೊಂಡೆ, ಬಟ್ ಗೂಗಲೆಲ್ಲ ಇದೆ ಆಲ್ರೆಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ, ನಿಸರ್ಗ ಪ್ರಿಯರಿಗೆ ಬಂದು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಂದವರು ಕಸವನ್ನು ದಯವಿಟ್ಟು ಹಾಕಬೇಡಿ, ಅಲ್ಲಿ ಕಸದ ಬುಟ್ಟಿ ವ್ಯವಸ್ಥೆ ಕೂಡ ಇಲ್ಲ. ನಿಮ್ಮ ಪ್ಲಾಸ್ಟಿಕ್ ಬಾಟ್ಲು ಕವರು ಎಲ್ಲ ನೀವೇ ವಾಪಸ್ ತಗೊಂಡು ಹೋಗಿ, ನೇಚರ್ನ ಹಾಳು ಮಾಡಬೇಡಿ. ಬಂದು ವ್ಯೂನ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ನೋಡು ಎಷ್ಟು ನೀಲಿ ಕಜ್ಜಾಳೆ ಕಾಲಿಯ ಗೊಜ್ಜ. ಸುತ್ತಲೂ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ.
ನೋಡಿ ಇಷ್ಟೇ ಜಾಗದಲ್ಲಿ ಎಷ್ಟೊಂದು ಕಸ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋ ಪ್ಲೇಸ್ ಅಂತ ಅಲ್ಲ, ಬಟ್ ನಿಸರ್ಗ ಇಷ್ಟಪಡೋರಿಗೆ, ಬರ್ಡ್ಸ್ ಎಲ್ಲ ನೋಡೋ ಹವ್ಯಾಸ ಇರೋರಿಗೆ ಇಷ್ಟ ಆಗುತ್ತೆ ಇದು. ಇಲ್ಲಿ ವಾಣಿಶ್ ಅವರು ಪಿಳ್ಳೆಣ್ಣೆ ತಿಂತಿದ್ದಾರೆ. ಚಳ್ಳೆಣ್ಣ ಅದಕ್ಕೆ ಆ್ಯಕ್ಚುಲಿ ಹೊಟ್ಟೆಲ್ಲ ಇದಿಲ್ಲ, ಚುಳಿ. ಜಸ್ಟ್ ಮಳೆ ಬೀಳ್ತಾ ಇದ್ದಕ್ಕೆ ಪಿಳ್ಳೆಣ್ಣೆ ಮಾತ್ರ ಚಲೋ ಇತ್ತು. ಮಾಡೋ ಏನು ಮಾಡಿದೆ ಹಾಗೆ ತೋರ್ಸೆ, ತೋರ್ಸು. ಕಾಡ್ಲ ಎಷ್ಟು ತಿಂಜ ಅದು ಬ್ಲೂ ಆಚಲ್ಲ ನಾಲ್ಗೆಲ್ಲ ಇತ್ತಂದು. ಆ್ಯಕ್ಚುಲಿ ಸಿಹಿ ಇಲ್ಲ, ಕೆಲವೊಂದು ಸಿಕ್ಕಾಡು ಸಿಹಿ ಇರ್ತು. ಚಲೋ ಹಾಕು ಸಿಹಿ ಇದ್ರೆ. ಹಾಂ ಪಿಳ್ಳೆಣ್ಣು ಹುಳಿ ಇದ್ದೆ. ಹಾಂ ಪಿಳ್ಳೆಣ್ಣು ಸಾರಿ, ಇದು ಚಳ್ಳೆಣ್ಣು ಹುಳಿ ಇದ್ದು. ಇಲ್ಲೇ ಕೆಲವೊಂದು ಸಿಹಿ ಇರ್ತು ಮಾರೈತಿ. ಹೋಗಿದ್ದಕ್ಕೆ ಚಳ್ಳೆಣ್ಣು ಪಿಳ್ಳೆಣ್ಣು ಎಲ್ಲ ಚೆನ್ನಾಗಿ ಸಿಕ್ತು. ನಾವು ತಿನ್ಕೊಂಡು ಮಸ್ತ್ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಈ ಟೈಮಲ್ಲಿ ಹೋದರೆ ಫುಲ್ ಚಳ್ಳೆಹಣ್ಣು ಪಿಳ್ಳೆಹಣ್ಣು ಅಂತೂ ಪಕ್ಕ ಸಿಗುತ್ತೆ ನಿಮಗೆ. ಆಮೇಲೆ ಹಾಗೆ ಆನ್ ದ ವೇ ಬಾಳೆಗೆಡ್ಡೆ ಬಜ್ಜಿನ ಟೇಸ್ಟ್ ಮಾಡ್ಕೊಂಡು ಬಂದ್ವಿ. ಮಸಾಲೆ ಮಂಡಕ್ಕಿ ಒಂದು ಮಸ್ತಾಗಿರೋ ಈವ್ನಿಂಗ್ನ ಸ್ಪೆಂಡ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಪುಟ್ಟಲಾಗು. ನಿಮಗೆಲ್ಲ ಇವತ್ತಿನ ಈ ಪಿಕ್ನಿಕ್ ಲಾಗ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡ್ರೋನ್ ವ್ಯೂ ಕೂಡ ಹಾಕಿರ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.